ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೆ ಒಂದು ಬದನೆಕಾಯಲ್ಲಿ ಮಾಡ್ತಕ್ಕಂಥ ಡಿಶ್ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಮೇನ್ಲಿ ಆಂಧ್ರ ಶೈಲಿ, ಆಂಧ್ರದಲ್ಲಿ ಈ ಥರದನ್ನು ಭಾಳ ಹೆಚ್ಚಾಗಿ ಮಾಡ್ತಾರೆ. ಅದನ್ನು ನಾನು ಇಲ್ಲಿ ನಿಮಗೆ ಹೇಳ್ಕೊಡೋಣ ಅಂತ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಏನು ಗೊತ್ತಾ? ಬೊಂಬಾಟ್ ಬದನೆ. ಬೊಂಬಾಟ್ ಬದನೆ ಚೆನ್ನಾಗಿದೆಯಲ್ವಾ? ಓಕೆ, ಈ ಬೊಂಬಾಟ್ ಬದನೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳೇನು ಅಂತ ನೋಡ್ಕೊಂಬಿಡೋಣ. ಮೊದಲನೇದಾಗಿ ನಾನು ಬದನೆಕಾಯನ್ನು ಸಣ್ಣದಾಗಿ ಹೆಚ್ಚಿ ಅದನ್ನು ಉಪ್ಪು ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ. ಸುಮಾರು ಒಂದು 4 ಬದನೆಕಾಯಿ ತೊಗೊಂಡಿದ್ದೀನಿ. 1 ಕಟ್ಟು ಕೊತ್ತಂಬರಿ ಸೊಪ್ಪು, ಒಂದು 6ರಿಂದ 8 ಹಸಿ ಮೆಣಸಿನಕಾಯಿ. ಆಂಧ್ರದವರು ಸ್ವಲ್ಪ ಖಾರ ಜಾಸ್ತಿ ಬಳಸ್ತಾರೆ, ಹಾಗಾಗಿ ನಾನು ಹಸಿ ಮೆಣಸಿನಕಾಯಿ 6ರಿಂದ 8 ಇಟ್ಕೊಂಡಿದ್ದೀನಿ. ಅದಲ್ದಿರ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಉದ್ದಿನಬೇಳೆ, ಕಡಲೆಬೇಳೆ, ಹಸಿ ಶುಂಠಿ, ಅರಿಶಿನ, ಒಂದು ಸ್ವಲ್ಪ ಸಾಸಿವೆ, ಸಕ್ಕರೆ, 1-2 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ. ಓಕೆ, ಈಗ ಈ ಬೊಂಬಾಟ್ ಬದನೆ ಮಾಡೋದು ಹೇಗೆ ಅಂತ ನಿಮ್ಗೆ ಹೇಳ್ತೀನಿ. ಈಗ ಇದಕ್ಕೆ ನಾನು ಒಂದು 2 ಚಮಚ ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ಹುರ್ಕೊಂಡು ಆಮೇಲೆ ಅದನ್ನು ಪುಡಿ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಓಕೆ, ಇದು ಚೆನ್ನಾಗಿ ಹುರಿದಿದ್ದಾಯಿತು, ಆಫ್ ಮಾಡೋಣ. ಇದನ್ನು ಪೌಡರ್ ಮಾಡ್ಕೋಬೇಕು. ಓಕೆ, ಇದು ಪೌಡ್ರ್ ಆಗಿದೆ. ಇದು ಹಾಗೆ ಇರಲಿ. ಈಗ ಇದಕ್ಕೆ ನಾವು ಒಂಚೂರು ಎಣ್ಣೆ ಹಾಕೋಣ. ಇದಕ್ಕೆ ಮೆಣಸಿನ್ಕಾಯಿ ಇಡಿಯಾಗಿ ಮೆಣಸಿನ್ಕಾಯಿ ಹಾಕಬೇಕು. ಒಂದು ಸ್ವಲ್ಪ ಹೊತ್ತು ಹೀಗೆ ಮುಚ್ಚಿಟ್ಟಿದ್ರೆ ಮೆಣಸಿನ್ಕಾಯಿ ಚೆನ್ನಾಗಿ ಬಾಡಿಸ್ಬೋದು, ಅದರೊಳಗೆ ಫ್ರೈ ಆಗುತ್ತೆ, ಹುರ್ಕೊಳ್ಳುತ್ತೆ. ಇದು ಚೆನ್ನಾಗಿ ಬಾಡಿದೆ, ಇದನ್ನು ಆಫ್ ಮಾಡೋಣ. ಇದು ಸ್ವಲ್ಪ ಕೂಲ್ ಆಗಲಿ. ಓಕೆ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಒಂದು ಸ್ವಲ್ಪ ಅರಿಶಿನ ಹಾಕೋಣ. ಇದು ಒಗ್ಗರಣೆ ಚೆನ್ನಾಗಿ ಬಾಡಿಸ್ಕೋಬೇಕು. ಓಕೆ, ಇದಕ್ಕೆ ನಾನು ಈರುಳ್ಳಿ ಹಾಕೋಣ. ಓಕೆ, ಈಗ ಇದಕ್ಕೆ ನಾನು ಬದನೆಕಾಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಇದು ಸ್ವಲ್ಪ ಬೇಯಬೇಕು. ಅಷ್ಟರಲ್ಲಿ ನಾವು ಕೆಲಸ ಮಾಡೋಣ, ಇದನ್ನು ಮುಚ್ಚಿಟ್ಬಿಡ್ತೀನಿ. ಈಗ ಒಂದು ಮಸಾಲೆ ರುಬ್ಕೊಳ್ಳೋಣ. ಬಾಡಿಸ್ಕೊಂಡಿರ್ತಕ್ಕಂಥ ಮೆಣಸಿನ್ಕಾಯಿ, 1 ಕಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಶುಂಠಿ, ಇದನ್ನು ನಾವು ಇವಾಗ ನುಣ್ಣಗೆ ಒಂದು ಪೇಸ್ಟ್ ಮಾಡ್ಕೊಳ್ತೀವಿ. ಓಕೆ ಓಕೆ ಈ ಕಡೆ ಇದು ಕೂಡ ಚೆನ್ನಾಗಿ ಬೆಂದಿದೆ. ವಾವ್! ಈಗ ಇದಕ್ಕೆ ನಾವು ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಹಾಕೋಣ. ಈ ಮಸಾಲೆಯಲ್ಲಿ ಬದನೆಕಾಯಿ ಬೇಯಬೇಕು, ಆಗ ಅದು ಭಾಳ ಹದವಾಗಿರುತ್ತೆ ತಿನ್ನೋಕ್ಕೆ ಖಾರ. ಈಗ ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ. ಏನಪ್ಪ ಅಂದರೆ ಸ್ವಲ್ಪ ಸಕ್ಕರೆ ಹಾಕಬೇಕು. ಖಾರ ತುಂಬ ಜಾಸ್ತಿ ಇರದೆ ಅಂತ ಹೆದರಬೇಕಾಗಿಲ್ಲ. ನೀವು ಸ್ವಲ್ಪ ಸಕ್ಕರೆ ಹೆಚ್ಚಿಗೆ ಹಾಕ್ಕೋಬೋದು. ಸಕ್ಕರೆ ಹಾಕೋದು ಒಂದು ರೀತಿಯ ಟೇಸ್ಟ್ ಕೊಡುತ್ತೆ ಅದಕ್ಕೆ. ಓಕೆ, ಫಸ್ಟ್ ಕ್ಲಾಸ್. ಇದಾದ ಮೇಲೆ ಇದಕ್ಕೆ ನಾವು ಪುಡಿ ಮಾಡಿಟ್ಕೊಂಡಿಲ್ಲ ಉದ್ದಿನ ಬೇಳೆ, ಅದನ್ನು ಹಾಕಿ. ಬೊಂಬಾಟ್ ಬದನೆ ಬೇಕಾಗುವ ಪದಾರ್ಥಗಳು: ಬದನೆಕಾಯಿ, ಹಸಿಮೆಣಸಿನಕಾಯಿ, 1 ಕಟ್ಟು ಕೊತ್ತಂಬರಿ ಸೊಪ್ಪು, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ, ಸಕ್ಕರೆ, ಉಪ್ಪು, ಎಣ್ಣೆ, ಈರುಳ್ಳಿ ಮತ್ತು ಶುಂಠಿ. ಮಾಡುವ ವಿಧಾನ: ಪ್ಯಾನ್ಗೆ 2 ಸ್ಪೂನ್ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಹುರಿದುಕೊಂಡು ಪುಡಿ ಮಾಡಿಟ್ಟುಕೊಳ್ಳಿ. ನಂತರ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಹಸಿಮೆಣಸಿನಕಾಯಿ ಬಾಡಿಸಿಟ್ಟುಕೊಳ್ಳಿ. ಪಾತ್ರೆಗೆ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಅರಿಶಿನ ಹಾಕಿ ಕೆಂಪಗೆ ಹುರಿಯಿರಿ.
ಅದಕ್ಕೆ ಈರುಳ್ಳಿ, ಬದನೆಕಾಯಿ, ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ. ಮಿಕ್ಸಿಗೆ ಬಾಡಿಸಿದ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಹಾಕಿ ನುಣ್ಣಗೆ ರುಬ್ಬಿ ಬದನೆಗೆ ಸೇರಿಸಿ. ಅದಕ್ಕೆ ಸಕ್ಕರೆ, ಉದ್ದಿನಬೇಳೆಯ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಅಲಂಕರಿಸಿದರೆ ಬೊಂಬಾಟ್ ಬದನೆ ಸವಿಯಲು ಸಿದ್ಧ.